ಓಂ ತದೇತತ್ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸದಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಅನುಶಾಸನ ಪರ್ವದ 392ನೆಯ ಈ ಭಾಗದಲ್ಲಿ 133ನೆಯ ವೇದವಿತ್ ಎಂಬ ವಿಷ್ಣು ಸಹಸ್ರನಾಮ ಸ್ತೋತ್ರದ ನಾಮವನ್ನು ಮತ್ತೆ ಅದಕ್ಕೆ ಸಂಬಂಧಿಸಿದಂಥ ಬೃಹತಿ ಮಂತ್ರವನ್ನು ಕೂಡ ನಾವು ಇವತ್ತು ಶ್ರವಣ ಮಾಡಬೇಕಾಗಿದೆ. ಮೊದಲು ಆ ವೇದವಿತ್ ಎಂಬ ಶಬ್ದಕ್ಕೆ ಏನು ಅರ್ಥ ಅಂತ ಅನ್ನೋದನ್ನ ನೋಡೋಣ. ವೇದಗಳ ಅರ್ಥವನ್ನ ತಾನು ಬಲ್ಲವನು, ಮತ್ತೆ ವೇದಗಳನ್ನು ರಕ್ಷಿಸಿದವನು. ಎಲ್ಲಾ ವೇದಗಳು ಕೂಡ ಇವನಿಗೆ ವಾಚಕವಾಗಿವೆ. ಹೀಗೆ ಎಲ್ಲಾ ವೇದಗಳನ್ನು ವಾಚಕವಾಗಿ ತಾನು ಹೊಂದಿದವನು. ವೇದ ಅಂದ್ರೆ ಲಾಭ ಅಂತನೂ ಅರ್ಥ ಇದೆ. ನಮ್ಮ ವ್ಯಕ್ತಿತ್ವದ ದೋಷಗಳೆಲ್ಲ ಪರಿಹಾರ ಕಾಣಬೇಕು, ಮತ್ತೆ ಈ ಜ್ಞಾನ ನಮಗೆ ಪ್ರಾಪ್ತವಾಗಬೇಕು. ಅದೆಲ್ಲವೂ ಈ ಭಗವಂತನ ಅನುಗ್ರಹದಿಂದಲೇ ಆಗೋದು. ಮತ್ತೆ ಭಕ್ತರು ಮಾಡಿದಂತಹ ಎಲ್ಲ ವೇದರೂಪವಾದ ಸ್ತೋತ್ರಗಳನ್ನ ಸ್ವೀಕಾರ ಮಾಡುವವನು. ವೇದ ಮತ್ತು ವೇದದ ಅಭಿಮಾನಿನಿ ದೇವತೆ ಆದಂತಹ ಲಕ್ಷ್ಮೀದೇವಿಯನ್ನ ವ್ಯಾಪಿಸಿದವನು. ಲಕ್ಷ್ಮಿಗಿಂತಲೂ ಹೆಚ್ಚು ಮಹತ್ವವುಳ್ಳವನು ಅಂತ ಹೀಗೆ ಅರ್ಥ ಅದಕ್ಕೆ ಬರ್ತದೆ. ಹೀಗೆ ವೇದವಿತ್ ಎಂಬ ಶಬ್ದ ಅನೇಕ ಅರ್ಥಗಳನ್ನ ಕೊಡುವಂಥದ್ದು. ಅಲ್ಲಿ ಈ ಮೂಲ ಬೃಹತಿ ಮಂತ್ರಕ್ಕೆ, ಮೂಲ ಋಗ್ವೇದದ ಮಂತ್ರಕ್ಕೆ ಸಾಯಣಾಚಾರ್ಯರು ಏನು ಅರ್ಥ ಮಾಡಿದ್ದಾರೆ ಅಂತ ಅನ್ನೋದನ್ನ ನಾವು ಒಂದು ಬಾರಿ ನೋಡೋಣ. ಮೂಲ ಋಗ್ವೇದದ ಮಂತ್ರದಲ್ಲಿ ಇದು 7ನೇ ಮಂಡಲದ 23ನೇ ಸೂಕ್ತದ 2 ಮತ್ತು 3ನೇ ಮಂತ್ರಗಳ ಒಂದು ಸಂಪಾದಿತ ರೂಪ ಈಗ ನಾವು ನೋಡ್ತಾ ಇರುವಂತಹ ಬೃಹತಿ ಮಂತ್ರ. ಅಯಾಮಿ ಘೋಷ ಇಂದ್ರ ದೇವಜಾಮಿಹಿ ಇರಜ್ಯಂತ ಯಚ್ಛುರುಧೋ ವಿವಾಚಿ ನಹಿ ಸ್ವಮಾಯುಶ್ಚಿಕಿತೆ ಜನೇಶು ತಾನೀದಹಾಂ ಚತಿಪರ್ಶ್ಯಸ್ಮಾನ್ ಅಂತ ಆ 2ನೇ ಮಂತ್ರ. ಮತ್ತೆ 3ನೇ ಮಂತ್ರದಲ್ಲಿ ಯುಜೇರಥಂ ಗವೇಷಣಂ ಹರಿಭ್ಯಾಮುಪಬ್ರಹ್ಮಾಣಿ ಜುಜುಷಾಣಮಸ್ತು ಅಂತ ಮಂತ್ರ ಇದೆ. ಅದರಲ್ಲಿ ಈ 2 ಮತ್ತು 3ನೇ ಮಂತ್ರಗಳಲ್ಲಿ ಅಯಾಮಿ ಘೋಷ ಇಂದ್ರ ದೇವಜಾಮಿಹಿ ಅಂತ ಅನ್ನೋದನ್ನ ಹಿಂದಿನ ಮಂತ್ರದಲ್ಲಿ ತಗೊಂಡಿದ್ದಾರೆ. ಇರಜ್ಜಂತ ಯಚ್ಛುರುಧೋ ಅನ್ನೋದ್ರಿಂದ ಪ್ರಾರಂಭಿಸಿ ಈ 2ನೇ ಮಂತ್ರ ಪೂರ್ಣವಾಗಿ, ಮತ್ತೆ 3ನೇ ಮಂತ್ರದಲ್ಲಿ ವಿಜಯರಥಂ ಗವೇಷಣಂ ವಿಜಯರಥಂ ಗವೇಷಣಂ ಅನ್ನುವವರೆಗೆ ಈ ಒಂದು ಬೃಹತಿ ಮಂತ್ರದಲ್ಲಿ ಸಂಪಾದಿತವಾದಂತಹ ರೂಪ ಕಾಣಿಸ್ತದೆ. ಮೂಲ ಋಗ್ವೇದದ ಮಂತ್ರಕ್ಕೆ ಸಾಯಣಾಚಾರ್ಯ ಏನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನ ಈಗ ನೋಡಬೇಕು. ಈ ಶುರುಧಃ ಅಂತ ಶಬ್ದ ಇದೆ. ಶು ಅಂದ್ರೆ ಶೋಕ ಅಂತ ಅರ್ಥ, ದುಃಖ ಅಂತ ಅರ್ಥ. ಆ ದುಃಖವನ್ನ ಪರಿಹಾರ ಮಾಡುವಂತಹ ಔಷಧಗಳು ಅವು ಇರಜ್ಜಂತ ಅಂದ್ರೆ ಅಭಿವೃದ್ಧಿ ಹೊಂದಿದವು. ಆಗ ಈ ವೇದ ಘೋಷ ಅನ್ನೋದು ಕೇಳಿ ಬಂತು. ದೇವಜಾಮಿ ಅಂತಿದೆ, ಅದನ್ನು ನಾವು ಹಿಂದೆ ನೋಡಿದ್ದೇವೆ ಹಿಂದಿನ ಮಂತ್ರದಲ್ಲಿ. ಈ ಸೃಷ್ಟಿಯಲ್ಲಿ ಅದೆಷ್ಟೋ ಜನ ಇದ್ದಾರೆ. ಅವರಲ್ಲಿ ಯಾರೂ ಕೂಡ ತಮ್ಮ ಆಯುಷ್ಯ ಕ್ಷೀಣ ಆಗ್ತಿರೋದನ್ನ ಗಮನಿಸಲಿಕ್ಕೆ ವಿಫಲರಾಗ್ತಾರೆ. ಅವರ ಎಲ್ಲ ಪಾಪಗಳನ್ನು ಕೂಡ ನೀನು ಪರಿಹರಿಸ್ತಿ. ಮತ್ತೆ ನಮಗೆ ಗೋವುಗಳನ್ನು ಕೊಡುವಂಥ ಆ ಇಂದ್ರನ ಬಳಿಗೆ ನನ್ನ ರಥವನ್ನು ನಾನು ತೆಗೆದುಕೊಂಡು ಹೋಗ್ತೇನೆ ಅಂತ ಆ ಮಂತ್ರ.
ಸಾಯಣಾಚಾರ್ಯರು ಆ ಮಂತ್ರಕ್ಕೆ ಹೇಳಿರುವಂತಹ ಅರ್ಥ ಅದು. ಈ ಸಂಪಾದಿತವಾದ ಬೃಹತಿ ಮಂತ್ರಕ್ಕೆ ವಿರಜ್ಯಂತ ಯಚ್ಛುರುದೋ ವಿವಾಚೆ ನಹಿಸ್ವಮಾಯುಶ್ಚಿಕಿತೆ ಜನೇಶು ತಾನೀರಹಾಂಸ್ಯತಿ ಪರಿಷ್ಯಸ್ಮಾನ್ ವಿಜಯರಥಂ ಗವೇಷಣಂ ಅನ್ನುವಂಥ ಮಂತ್ರಕ್ಕೆ ರಘುನಾಥ ಸ್ವಾಮಿಗಳು ಏನರ್ಥ ಬರೆದಿದ್ದಾರೆ ಅಂತ ಅನ್ನೋದನ್ನ ಈಗ ನೋಡೋಣ. ಭಗವಂತನೇ ಶುರುಧಃ ಅಂದ್ರೆ ಶೋಕಂ ರುಂಧಂತಿ, ಶುಚೌ ಶುಚಃ ಅಂತ ಶಬ್ದ. ಅಂತ ಶೋಕವನ್ನು ಪರಿಹಾರ ಮಾಡುವಂತಹ ಔಷಧಿ ವನಸ್ಪತಿ ಮೊದಲಾದವುಗಳು ಅವು ಇರಜ್ಜಂತ ಅಭಿವೃದ್ಧಿ ಹೊಂದಿದವು. ಅದೇ ಸಂದರ್ಭದಲ್ಲಿ ಆ ಯಾಗ ಕಾಲನೂ ಕೂಡ ಪ್ರಾಪ್ತ ಆಗಿತ್ತು. ಯಾಗಕ್ಕಾಗಿಯೇ ಈ ಎಲ್ಲ ಔಷಧಿ ವನಸ್ಪತಿ ಲತೆಗಳು ಮೊದಲಾದವುಗಳೆಲ್ಲ ಬೇಕು. ಆ ಯಾಗದ ಸಂದರ್ಭದಲ್ಲಿ ವಿಶಿಷ್ಟವಾದಂತಹ ವಾಕ್ಶಕ್ತಿಯನ್ನು ಹೊಂದಿದಂತಹ ಒಬ್ಬ ಸ್ತೋತ ಅವನು ಆ ಯಜ್ಞದಲ್ಲಿ ಪಾಲ್ಗೊಂಡಿದ್ದಾನೆ. ಅಂತ ಸಂದರ್ಭದಲ್ಲಿ ವೇದಘೋಷ ಅನ್ನುವುದು ಕೇಳಿ ಬಂತು. ನೀನು ಈ ಜನರಿಗೆ ಆಯುಷ್ಯವನ್ನೆಲ್ಲ ಕೊಟ್ಟಿದ್ದೆ. ಆಯುಷ್ಯವನ್ನು ಕೊಟ್ಟಿದ್ರೂ ಕೂಡ ನೀನು ಕೊಟ್ಟಿರುವುದನ್ನು ತಿಳ್ಕೊಳ್ಳುವವರು ಯಾರಿದ್ದಾರೆ ಈ ಜಗತ್ತಿನಲ್ಲಿ? ನಹಿ ಚಿಕೀತೆಯನ್ನ ಪ್ರಾಪ್ನೋತೆ. ನೀನು ಆಯುಷ್ಯವನ್ನು ಕೊಟ್ಟರೂ ಕೂಡ ಅದನ್ನು ಸದುಪಯೋಗ ಮಾಡಿಕೊಳ್ಳುವಂಥವ್ರು ಯಾರಿಲ್ಲ. ಹೀಗೆ ರಘುನಾಥ ಸ್ವಾಮಿಗಳು ಅದಕ್ಕೆ ಅರ್ಥ ಬರೆಯುವಂತೆ ನಮಗೆ ಕಾಣಿಸ್ತದೆ. ಅದಕ್ಕಾಗಿ ನೀನು ಆ ಎಲ್ಲ ಜನರ ಪಾಪಗಳನ್ನು ಕೂಡ ಪರಿಹಾರ ಮಾಡಬೇಕು. ಅಸ್ಮಾನ್ ಅತಿ ಪಿಪರ್ಷಿ ಅತಿ ತಾರಯಸಿ, ಪಾಪಗಳಿಂದ ನಮ್ಮನ್ನು ನೀನು ಮುಕ್ತರನ್ನಾಗಿ ಮಾಡಬೇಕು. ಅವರಿಗೆ ನೀನು ದೀರ್ಘಾಯುಷ್ಯವನ್ನು ಕೊಡಬೇಕು. ಹೀಗೆ ನೀನು ಭಕ್ತವತ್ಸರನಾದವನು. ಆದ್ದರಿಂದ ತ್ವದ್ಗವೇಷಣ ಮುದ್ದಿಶ್ಯ, ನಿನ್ನನ್ನು ಪಡೆಯುವ ಒಂದು ಹಂಬಲದಿಂದ, ನಿನ್ನನ್ನು ಬಂದು ಸೇರುವ ಹಂಬಲದಿಂದ ನಾನು ನನ್ನ ದೇಹವೆಂಬ ರಥವನ್ನ ಹೂಡ್ತಾ ಇದ್ದೇನೆ. ಎಲ್ಲ ಇಂದ್ರಿಯಗಳನ್ನು ಕೂಡ ಹತೋಟಿಯಲ್ಲಿಟ್ಕೊಂಡು ನನ್ನ ದೇಹ ನಿನ್ನ ಬಳಿಗೆ, ಒಟ್ಟಾರೆ ನನ್ನ ವ್ಯಕ್ತಿತ್ವವೇ ನಿನಗಾಗಿ, ನಿನ್ನ ಆರಾಧನೆಗಾಗಿ ಮೀಸಲಾಗಿರುವಂತೆ ನಾನು ಮಾಡ್ತೇನೆ ಅಂತ ಅದರ ತಾತ್ಪರ್ಯ. ಇಲ್ಲಿ ವೇದವಿತ್ ಎಂಬ ಶಬ್ದಕ್ಕೆ ರಘುನಾಥ ಸ್ವಾಮಿಗಳ ಅರ್ಥ ಹೇಳುವ ಅರ್ಥ ಏನು? ವೇದ ಅಂದ್ರೆ ಲಾಭ ಅಂತ ಅರ್ಥ. ನಮಗೆ ಸಿಗಬೇಕಾದಂತಹ ದೀರ್ಘವಾದ ಆಯುಷ್ಯ, ಆ ಆಯುಷ್ಯವನ್ನ ವಿತ್ ನಮಗೆ ಕೊಡುವಂಥವನು ಈ ಭಗವಂತ. ಅದಕ್ಕೆ ವೇದವಿತ್ ಅಂತ ಅವನನ್ನು ಹೇಳ್ತಾರೆ. ಇಂಥ ವೇದವಿತ್ ಎಂಬ ಶಬ್ದದ ಭಗವಂತನ ರೂಪದ ವರ್ಣನ ಇಲ್ಲಿ ಕಾಣಿಸ್ತದೆ. ಮುಂದೆ ಈ ಮಂತ್ರಕ್ಕೆ ಭಗವಂತಾಚಾರ್ಯ ಏನರ್ಥ ಹೇಳ್ತಾರೆ ಅಂತ ಅನ್ನೋದನ್ನು ನೋಡೋಣ. ವೇದವಿತ್ ಎಂಬ ಶಬ್ದಕ್ಕೆ ಅವರ ಸಂಪಾದಿತವಾದ ಮಂತ್ರ ಬೇರೆ ಇದೆ. ನಾವೀಗಾಗಲೇ ಅನೇಕ ಬಾರಿ ಅದನ್ನು ನೋಡಿದ್ದೇವೆ. ಸಂಪಾದಿತವಾದ ಬೃಹತಿ ಮಂತ್ರ ರಘುನಾಥ ಸ್ವಾಮಿಗಳ ದೃಷ್ಟಿಯಲ್ಲಿ ಮತ್ತು ಭಗವಂತಾಚಾರ್ಯ ದೃಷ್ಟಿಯಲ್ಲಿ ಬೇರೆ ಬೇರೆಯೇ ಆಗಿರ್ತದೆ. ತಾನೀರಹಾಂ ಶತಿಪರಶ್ಯಸ್ಮಾನ್ ಯುಜೇರಥಂ ಗವೇಷಣಂ ಹರಿಭ್ಯಾಂ ಉಪಬ್ರಹ್ಮಾಣಿ ಯುಜುಷಾಣಮಸ್ತು ವಿಬಾಧಿಷ್ಠಸ್ಯ ರೋ ಅಂತ ವೇದ ಮಂತ್ರ, ಸಂಪಾದಿತವಾದ ಬೃಹತಿ ಮಂತ್ರ ಭಗವಂತಾಚಾರ್ಯ ದೃಷ್ಟಿಯಲ್ಲಿ. ನಮಗೆ ಭಗವಂತನಿಂದ ಸಿಗಬೇಕಾದ ಲಾಭ ಏನು? ಆ ಲಾಭವೇ ವೇದ. ಯಾವ ಲಾಭ ಅಂದ್ರೆ ದೋಷ ಪರಿಹಾರ, ಪಾಪ ಪರಿಹಾರವೇ ಲಾಭ. ಅದನ್ನು ಕೊಡುವವನೇ ಭಗವಂತ. ಭಕ್ತರು ಮಾಡಿದಂತಹ ಸ್ತೋತ್ರಗಳನ್ನು ಸ್ವೀಕಾರ ಮಾಡುವವನು. ವೇದಕ್ಕೆ ಅಭಿಮಾನಿಯಾದಂತಹ ಲಕ್ಷ್ಮೀದೇವಿಯನ್ನು, ವೇದವನ್ನು ಮೀರಿ ನಿಂತವನು. ಈ ಎಲ್ಲ ಅರ್ಥಗಳನ್ನು ಹೇಳಿದವರು ಭಗವಂತ ಆಚಾರ್ಯ. ಮೂಲ ಮಂತ್ರಕ್ಕೆ ಅವರೇನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನು ನೋಡೋಣ. ನಾನು ಭಗವಂತನೇ ನಿನ್ನೆದುರಿಗೆ ವಿವಾಕ್ ಆದೆ. ವಿವಾಕ್ ಅಂದ್ರೆ ಮಾತು ರಹಿತನಾಗಿಬಿಟ್ಟೆ. ಮಾತು ನನ್ನದು ನಿಂತು ಹೋಯಿತು ನಿನ್ನ ಭವ್ಯ ವ್ಯಕ್ತಿತ್ವದ ಎದುರಿಗೆ. ಆಗ ಈ ನಮ್ಮೆಲ್ಲರ ಸಂತೋಷವನ್ನು
ನಮ್ಮೆಲ್ಲರ ಸೌಖ್ಯವನ್ನ ಹಾಳು ಮಾಡುವಂತಹ ಈ ದುಷ್ಟರಾದ ದೈತ್ಯರು ನಮ್ಮನ್ನ ಪಾಪ ಮಾರ್ಗಕ್ಕೆ ತಳ್ಳಿದರು. ಆ ಯುದ್ಧದಲ್ಲಿ ನಮ್ಮನ್ನವರು ವಶಪಡಿಸಿಕೊಂಡ್ರು. ನಾವು ಮಡದಿ ಮಕ್ಕಳು ಮೊದಲಾದ ಸಂಸಾರದ ಜಂಜಡದಲ್ಲಿ ಸಿಕ್ಕಿಬಿದ್ದಿದ್ದೇವೆ. ನಮ್ಮ ಆಯುಷ್ಯ ಕ್ಷೀಣ ಆಗ್ತಿರೋದೇ ನಮಗೆ ಗೊತ್ತಾಗ್ತಿಲ್ಲ. ಆದ್ರಿಂದ ಇಂಥ ಆ ಪಾಪಗಳನ್ನ, ನಮ್ಮ ದೋಷಗಳನ್ನೆಲ್ಲವನ್ನು ನೀನೇ ಕಳಿಬೇಕು, ನಮ್ಮನ್ನ ನೀನೇ ಮುನ್ನಡೆಸಬೇಕು. ಗವೇಷಣ ಅಂತಂದ್ರೆ ವೇದಗಳಿಂದ, ಗೋಬಿಹಿ ಅಂದ್ರೆ ವೇದಗಳಿಂದ ಇಷ್ಯಮಾಣ ತಿಳಿಯಲ್ಪಡುವಂತಹ ನಿನ್ನನ್ನ ಭಗವತಃ ರಥ, ಆ ಭಗವಂತನ ರಥ ಇದು ದೇಹ. ಆ ದೇಹವೆಂಬ ರಥವನ್ನು ನಾನು ಹೂಡ್ತಾ ಇದ್ದೇನೆ ಅಂತ ಇಲ್ಲಿ ವರ್ಣನೆ ಮಾಡ್ತಾರೆ. ಇದಿಷ್ಟು ಭಗವಂತಾಚಾರ್ಯರು ಹೇಳಿದ ಅರ್ಥ ಆಯಿತು. ಇನ್ನು ಮುಂದೆ ಈ ಮಂತ್ರಕ್ಕೆ ನಾನೇನು ಅನ್ವಯ ಅರ್ಥ ಹೇಳ್ತೇನೆ, ಭಾವಾರ್ಥ ಹೇಳ್ತೇನೆ ಅನ್ನೋದನ್ನು ನೋಡೋಣ. ವಿವಾಚಿ ಅಂದ್ರೆ ವಿ ವಾಕ್, ವಾಕ್ ಅಂದ್ರೆ ಮಾತು, ವಿ ಅಂದ್ರೆ ವಿಶಿಷ್ಟ. ವಿ ಅನ್ನೋ ಶಬ್ದಕ್ಕೆ ರಹಿತ, ಇಲ್ಲ ಅಂತನೂ ಅರ್ಥ ಬರಬಹುದು. ಹಾಗೇನೆ ವಿಶಿಷ್ಟವಾದ ಮಾತು ಅಂತನೂ ಅರ್ಥ ಬರಬಹುದು. ವಿಶಿಷ್ಟವಾದಂತಹ ಮಾತು ಉಳ್ಳಂಥದ್ದು ಯಜ್ಞ. ಯಜ್ಞದಲ್ಲಿ ವಿಶಿಷ್ಟವಾದ ಮಾತು ಅಂದ್ರೆ ಯಾರು ಹರಟೆ ಹೊಡಿತಾರೆ ಅಂತ ಅರ್ಥ ಅಲ್ಲ. ಯಜ್ಞದಲ್ಲಿ ವಿಶಿಷ್ಟವಾದ ಮಂತ್ರಗಳ ಪಠನ ನಡೀತಾ ಇರ್ತದೆ. ಅಂಥ ಯಜ್ಞದಲ್ಲಿ ಇದು ಯಜ್ಞ ಅಂತ ಅರ್ಥ ಹೇಳಿದ್ದು ನಾನದೊಂದು ಪ್ರತ್ಯೇಕವಾದ ಅರ್ಥ, ಅದನ್ನು ಗಮನಿಸಬೇಕು. ಹೀಗೆ ವಿವಾಚಿ ಅನ್ನುವ ಸಪ್ತಮಿ ವಿಭಕ್ತಿಯ ಶಬ್ದ ಅದು ಯಜ್ಞಕ್ಕೆ ವಿಶೇಷವಾಗಿರುವಂತಹ ಶಬ್ದ ನನ್ನ ದೃಷ್ಟಿಯಲ್ಲಿ. ಶುರುಧ, ನಮ್ಮೆಲ್ಲರ ದುಃಖವನ್ನು ಕಳೆಯುವಂತಹ ವೇದಗಳು. ಯತ್ ಅಂದ್ರೆ ಯಾವ ಕಾರಣದಿಂದ ಅಂತ ಹಿಂದೆಲ್ಲ ಅರ್ಥ ಬರೆದಿದ್ದಾರೆ. ಯಾವ ಕಾರಣದಿಂದ ಅಂತ ಅರ್ಥ ನಾನು ಇಟ್ಕೊಂಡಿಲ್ಲ. ಜ್ಞಾನಸ್ವರೂಪನಾದವನು, ಹಿಂದೆ ಅದನ್ನು ಐತ್ರೇಯ ಉಪನಿಷತ್ ಭಾಷ್ಯದ ಸಂದರ್ಭದಲ್ಲಿ ನಾವು ನೋಡಿದ್ದೇವೆ. ಯತ್ ಅಂದ್ರೆ ಜ್ಞಾನಸ್ವರೂಪ ಅಂತ ಅರ್ಥ. ಜ್ಞಾನಸ್ವರೂಪನಾದ ನಿನ್ನನ್ನು ಉದ್ದೇಶಿಸಿ, ನಿನ್ನನ್ನು ತಿಳಿಯುವುದಕ್ಕಾಗಿ ಇರಜ್ಜಂತ ಈ ವೇದಗಳು ಅಭಿವೃದ್ಧಿ ಹೊಂದಿದವು ಅಂತ ಅರ್ಥ. ವೇದ ಪಠನ ಮುಂದುವರಿಯಿತು ಅಂತ ಅರ್ಥ. ಇರಜ್ಜಂತ ಅನ್ನೋ ಶಬ್ದಕ್ಕೆ ಅಭಿವೃದ್ಧಿ ಹೊಂದಿದವು ಅನ್ನೋ ಅರ್ಥವನ್ನ ಹೇಳಿದವರು ಸಾಯಣಾಚಾರ್ಯರು ಮತ್ತೆ ರಘುನಾಥ ತೀರ್ಥರು. ಮುಂದೆ ಜನೇಶು ಅಂದ್ರೆ ದಾರಪುತ್ರಾದಿಶು, ಹೆಂಡತಿ ಮಕ್ಕಳು ಮೊದಲಾದವರಲ್ಲಿ ಸಿಕ್ಕಿಬಿದ್ದಂತಹ ಈ ಮನುಷ್ಯ ತನ್ನ ಆಯುಷ್ಯ ಕ್ಷೀಣ ಆಗುವುದನ್ನ ನಚಿಕೀತೆ, ತಿಳಿಯುವುದೇ ಇಲ್ಲ. ಇದು ಭಗವಂತಾಚಾರ್ಯ ಹೇಳಿದ ಅರ್ಥ. ತಾನಿ ಅಂಹಾಂಸಿ, ಆ ಪಾಪಗಳನ್ನ ಅಸ್ಮತ್ತಃ ನಮ್ಮಿಂದ, ತ್ವಂ ನೀನು, ಅತಿಪಿಪರ್ಷಿ ಬಿಡುಗಡೆ ಮಾಡಿಸಬೇಕು. ಅಹಂ ನಾನು, ಅಧ್ಯಾಹಾರ ಮಾಡ್ಕೋಬೇಕದನ್ನ. ಗವೇಷಣಂ ವೇದಾದಿ ಶಾಸ್ತ್ರಜ್ಞಾನವನ್ನು ಪಡೆಯುವುದಕ್ಕಾಗಿ, ವೇದಾದಿ ಶಾಸ್ತ್ರಗಳ ಜ್ಞಾನ ನನಗೆ ಬೇಕಾಗಿದೆ. ಅದಕ್ಕಾಗಿ ಈ ದೇಹವೆಂಬ ರಥವನ್ನ ನಾನು ವಿಜಯ್ ಅಂದ್ರೆ ಯುನಜ್ಮಿ ಹೂಡ್ತೇನೆ. ಇಲ್ಲಿ ಗವೇಷಣ ಅಂದ್ರೆ ಒಂದು ವೇದಾದಿ ಶಾಸ್ತ್ರ ಜ್ಞಾನವನ್ನು ಪಡೆಯುವುದಕ್ಕಾಗಿ, ಇನ್ನೊಂದು ವೇದಾದಿ ಶಾಸ್ತ್ರಜ್ಞನೂ ನೀನೇ, ಅದನ್ನು ನಮಗೆ ಉಪದೇಶ ಮಾಡಬೇಕಾದವನು ಕೂಡ ನೀನೇ. ಅಂತ ನಿನ್ನನ್ನು ಉದ್ದೇಶಿಸಿ ನನ್ನ ಪ್ರಯಾಣ ಸಾಗಬೇಕಾಗಿದೆ. ಅದಕ್ಕಾಗಿ ನನ್ನ ದೇಹವೆಂಬ ರಥವನ್ನು ಹೂಡ್ತೇನೆ ನಾನು ಅಂತ ಅದರ ಅರ್ಥ. ಇಲ್ಲಿ ವೇದವಿತು ಅಂದ್ರೆ ಏನು? ವೇದಾನ್ ವೇತ್ತಿ ಜಾನಾತಿ, ಎಲ್ಲಾ ಶಾಸ್ತ್ರಗಳನ್ನು ಕೂಡ ಬಲ್ಲವನು. ಆದ್ರಿಂದ ವೇದವಿತಿ ಭಗವಂತ. ಇದು ವಿಷ್ಣು ಸಹಸ್ರನಾಮದ ಶಬ್ದ. ಈ ಅರ್ಥವನ್ನು ಗವೇಷಣ ಎಂಬ ಶಬ್ದ ಈ ಬೃಹತಿ ಮಂತ್ರದಲ್ಲಿ ಹೇಳ್ತದೆ. ಗೋ ಅಂದ್ರೆ ಶಾಸ್ತ್ರ, ಮಾತು, ನೀರು, ಭೂಮಿ, ಹೀಗೆಲ್ಲ ಅರ್ಥ ಇವೆ. ಶಾಸ್ತ್ರಗಳ ಈಶಣ ಅಂದ್ರೆ ಜ್ಞಾನ. ಅದು ಯಾವನಿಂದ ಆಗಬೇಕು? ಈ ಭಗವಂತನಿಂದಲೇ ಆಗಬೇಕು. ಆದ್ರಿಂದ ಅವನೇ ಗವೇಷಣ. ಹೀಗೆ ವೇದವಿತು ಅವನೇ, ವೇದಗಳು ಅವನಿಂದಲೇ ನಮಗೆ ಜ್ಞಾನ ಆಗಬೇಕು, ಅವನಿಗೆ ಜ್ಞಾನ ಇರುವುದು. ಯಸ್ಮಾತ್ ಸಹ ಮತ್ತು ಯಸ್ಯ ಸಹ. ಹೀಗೆ ವೇದಗಳ ಜ್ಞಾನ ಇರುವುದು ಅವನಿಗೆ, ಮತ್ತೆ ನಮ್ಮೆಲ್ಲರಿಗೂ ಕೂಡ ಆ ವೇದದ ಜ್ಞಾನ ಆಗಬೇಕಾದದ್ದು ಕೂಡ ಅವನಿಂದಲೇ. ಅವನ ಅನುಗ್ರಹ ಇಲ್ಲದೆ ನಮ್ಗೆ ಯಾವುದೇ ಜ್ಞಾನವೂ ಕೂಡ ಆಗೋದಿಲ್ಲ.
ಹೀಗೆ ವೇದವಿತ್ ಅನ್ನೋದು ಏನನ್ನ ಅರ್ಥ ಹೇಳ್ತದೋ ಅದನ್ನೇ ಗವೇಷಣ ಎಂಬ ಶಬ್ದವು ಕೂಡ ಹೇಳ್ತದೆ. ಈಷಣ ಅಂದ್ರೆ ಜ್ಞಾನ ಅಂತ ಅರ್ಥ. ಹಾಗಾದ್ರೆ ಒಟ್ಟಾರೆ ಭಾವಾರ್ಥ ಏನಾಯಿತು? ವೇದಾದಿ ವಿಶಿಷ್ಟ ಮಂತ್ರಗಳ ಉಚ್ಚಾರಪೂರ್ವಕವಾಗಿ ಯಜ್ಞಗಳು ನಡೀಬೇಕು. ನಮಗಿದು ಗೊತ್ತಿದೆ. ಅನೇಕಾನೇಕ ಋಕ್, ಯಜುಸ್ಸಾಮ, ಅಥರ್ವ ಮೊದಲಾದ ಮಂತ್ರಗಳು, ಪುರಾಣಗಳು ಇತ್ಯಾದಿಗಳ ಆಯ್ದ ಮಂತ್ರಗಳ ಪಠನಪೂರ್ವಕವಾಗಿ ಯಜ್ಞ ನಡೀತಾ ಇರ್ತದೆ. ಅದಕ್ಕಾಗಿ ಯಜ್ಞವನ್ನು ವಿವಾಕ್ ಅಂತ ಹೇಳ್ತಾರೆ. ವಿಶಿಷ್ಟವಾದ ವಾಕ್ಯನ ಮೂಲಕ ನಡೆಯಬೇಕಾದ ಯಜ್ಞ ಅದು. ಆ ಯಜ್ಞದಲ್ಲಿ ಈ ವೇದಗಳು ಅಭಿವೃದ್ಧಿ ಹೊಂದಿದವು ಅಂದ್ರೆ ಏನರ್ಥ? ವೇದ ಪಠನ ಮುಂದುವರಿಯಿತು ಅಂತ ಅರ್ಥ. ನಮ್ಮೆಲ್ಲರ ದುಃಖವನ್ನು ಕಳೆಯುವಂತಹ ಮಂತ್ರ ಪಠನ ಮುಂದುವರಿಯಿತು. ಅದುಃಖಮಿತರ ಸರ್ವಂ ಜೀವಾಯವಿತು ದುಃಖಿನಃ ತೇಷಾಂ ದುಃಖ ಪ್ರಹಾಣಾಯ ಶ್ರುತಿರೇಷ ಪ್ರವರ್ತತೆ ಅಂತ ಒಂದು ಮಾತು ಕೇಳಿ ಬರ್ತದೆ. ಸಂಸಾರ ದುಃಖಮಯವಾಗಿದೆ. ನಮ್ಮೆಲ್ಲರ ದುಃಖವನ್ನು ಪರಿಹಾರ ಮಾಡಲಿಕ್ಕಿರುವಂತಹ ಔಷಧ ಅಂದ್ರೆ ಈ ವೇದವೇ. ಆದ್ರಿಂದಲೇ ಇಲ್ಲಿ ಈ ಶುರುಧ್ ಅಂದ್ರೆ ದುಃಖವನ್ನು ಕಳೆಯುವ ವನಸ್ಪತಿ ಔಷಧಗಳು ಅಂತ ಏನು ಅರ್ಥ ಬರೋದ್ರಲ್ಲ, ಅದರ ಬದಲಾಗಿ ವೇದ ಮಂತ್ರಗಳು ಅಂತ ನಾನು ಅರ್ಥ ಇಟ್ಕೊಂಡಿದ್ದೇನೆ. ವನಸ್ಪತಿ, ಗಿಡಮೂಲಿಕೆಗಳು, ಸೋಮರಸ ನಮ್ಮ ಯಾವ ದುಃಖವನ್ನ ಎಷ್ಟು ಕಳೆಯಬಲ್ಲವೋ ಅದಕ್ಕಿಂತ ಹೆಚ್ಚಾಗಿ ಶಾಸ್ತ್ರದ ಮಾತುಗಳು ಭಗವಂತನ ಮುಖದಿಂದ ಹೊರಹೊಮ್ಮಿದ್ದು, ಜ್ಞಾನಿಗಳ ಮುಖದಿಂದ ನಮಗೆ ಬಂದದ್ದು ನಮ್ಮ ಬೆಂದ ನೊಂದ ಮನಸ್ಸಿಗೆ ಒಂದಿಷ್ಟು ತಂಪೆರೀತದೆ. ಹೀಗೆ ದುಃಖವನ್ನು ಕಳೆಯುವಂತಹ ಮಂತ್ರ ಪಠನ ಮುಂದುವರಿಯಿತು. ಹಾಗೆ ಆ ವೇದದಲ್ಲಿ, ಆ ಯಜ್ಞದಲ್ಲಿ. ಯಜ್ಞ ಅಂದ್ರೆ ಯಾವುದದು? ಕೇವಲ ಯಾವುದೋ ಯಜ್ಞ ಕುಂಡದಲ್ಲಿ ನಡೆಯುವ ಯಜ್ಞ ಅದು ಮಾತ್ರ ಅಲ್ಲ. ಪುರುಷೋಭಾವ ಯಜ್ಞ, ಇದು ನಮ್ಗೆ ಯಾವತ್ತೂ ಗಮನ ಇರಬೇಕು. ಛಾಂದೋಗ್ಯ ಉಪನಿಷತ್ ಭಾಷ್ಯ ಅದನ್ನು ಹೇಳುವಂತೆ ಇಡೀ ನಮ್ಮ ಜೀವನವೇ ಒಂದು ಯಜ್ಞ. ಆ ಯಜ್ಞದಲ್ಲಿ ಅನೇಕಾನೇಕ ಮಂತ್ರಗಳನ್ನ ನಾವು ನಿತ್ಯ ಹೇಳ್ತಾ ಇರ್ತೇವೆ. ಸಂಧ್ಯಾವಂದನ, ದೇವರ ಪೂಜೆ, ಬ್ರಹ್ಮಯಜ್ಞ, ವೈಶ್ವದೇವ, ಬಲಿಹರಣ ಇತ್ಯಾದಿ ಕಡೆಗಳಲ್ಲಿ, ಮಹಾಭಾರತ, ರಾಮಾಯಣ, ಭಾಗವತ ಇತ್ಯಾದಿ ಶಾಸ್ತ್ರಗಳಿಂದಲೂ ಆಯ್ದ ಮಂತ್ರಗಳನ್ನು ಹೇಳ್ತೇವೆ. ಆದ್ರಿಂದ ನಮ್ಮ ಜೀವನವೇ ವಿವಾಕ್. ಕೆಲವು ಬೇರೆ ವ್ಯಾಖ್ಯಾನಕಾರರು ವ್ಯಕ್ತಿಯನ್ನೇ, ಆಯಾ ಸ್ತೋತ್ರ ಮಾಡುವಂತ ವ್ಯಕ್ತಿಯನ್ನೇ ವಿವಾಕ್ ಅಂತ ಇಟ್ಕೊಂಡಿದ್ದಾರೆ. ಆ ಅರ್ಥವೂ ಶ್ರೇಷ್ಠವಾದ ಅರ್ಥವೇ. ನಮ್ಮೆಲ್ಲರ ಜೀವನವೆಂಬ ಯಜ್ಞವೇ ವಿವಾಕ್. ಅದರಲ್ಲಿ ಈ ಮಂತ್ರ ಪಠನ ಮುಂದುವರಿತಾ ಇರ್ತದೆ. ಇರಜ್ಜಂತ ತುಂಬಾ ಅದ್ಭುತವಾದಂತಹ ಆಶೀರ್ವಾದ ಇದು. ಎಷ್ಟು ವರ್ಷ ಬದುಕ್ತೀವೋ ಗೊತ್ತಿಲ್ಲ. ಚತುರ್ಮುಖ ಬ್ರಹ್ಮನಂತೆ 31,104 ಕೋಟಿ ವರ್ಷ ನಾವು ಬದುಕದೇ ಇರಬಹುದು. ಆದ್ರೆ ಬದುಕಿದ 60-70 ವರ್ಷಗಳ ಕಾಲದಲ್ಲೇ, 70-80 ವರ್ಷಗಳ ಕಾಲದಲ್ಲೇ ನಮ್ಮ ಮನಸ್ಸಿಗೆ ಆದ ದುಃಖವನ್ನು ಕಳೆಯುವಂತಹ ಶಾಸ್ತ್ರದ ಒಂದು ಅರ್ಥಪೂರ್ವಕವಾದಂತಹ ಪಾರಾಯಣ, ಬೇರೆಯವರು ಹೇಳ್ತಾ ಇರುವಂತಹ ಶಾಸ್ತ್ರಗಳ ಶ್ರವಣ, ನಾವೇ ಮಾಡುವಂತಹ ಶಾಸ್ತ್ರಗಳ ಪ್ರವಚನ, ಅದೆಲ್ಲವೂ ನಿತ್ಯ ನಮಗೆ ಕೇಳಿ ಬರ್ತಾ ಇರಲಿ, ಅಭಿವೃದ್ಧಿ ಹೊಂದುತ್ತಾ ಇರಲಿ ಅಂತ ಅದರ ತಾತ್ಪರ್ಯ. ಮಡದಿ ಮಕ್ಕಳ ಜಂಜಡದಲ್ಲಿ ಮುಳುಗಿದಾನೆ ಈ ಮಾನವ. ತನ್ನ ಆಯುಷ್ಯ ಕ್ಷೀಣ ಆಗ್ತದೆ, ಆದ್ರೆ ಅವನಿಗೆ ಅದು ಗೊತ್ತಾಗ್ತದ? ಅದನ್ನು ಅರಿಯದವನಾಗಿ ಬಿಡ್ತಾನೆ, ಅರ್ಥವೇ ಆಗೋದಿಲ್ಲ ಅವನಿಗೆ. ಅಹನ್ಯಹನಿ ಭೂತಾನಿ ಗಚ್ಚಂತೀಹ ಯಮಾಲಯಂ ಶೇಷಾ ಸ್ಥಾವರಮಿಚ್ಛಂತಿ ಕಿಮಾಶ್ಚರ್ಯ ಮತೋಃ ಪರಂ ಅಂತ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಯಕ್ಷ ಪ್ರಶ್ನದಲ್ಲಿ ಧರ್ಮರಾಜ ಹೇಳುವ ಮಾತು. ಸ್ವಯಂ ಯಮಧರ್ಮ ಅವನೇ ಈ ಮಾತು ಹೇಳಲಿಕ್ಕೆ ಸಾಧ್ಯ. ಬಹಳ ದೊಡ್ಡ ಆಶ್ಚರ್ಯಕರದ ಸಂಗತಿ ಏನದು, ಅದನ್ನು ಹೇಳು ಅಂದ್ರೆ, ನಾವು ಪ್ರತಿನಿತ್ಯವೂ ಇವತ್ತು ನಮ್ಮ ಬಂಧುಗಳು, ಮಿತ್ರರು, ಮತ್ತಾರೋ ಪಕ್ಕದ ಮನೆಯವರು, ಹಿಂದಿನ ಮನೆಯವರು, ಮುಂದಿನ ಮನೆಯವರು ಸತ್ತರು ಅನ್ನೋ ಸುದ್ದಿಗಳನ್ನು ಕೇಳ್ತಾನೆ ಇರ್ತೇವೆ. ಆದ್ರೆ ನಾವು ಮಾತ್ರ ಎಂದೂ ಸಾಯುವುದೇ ಇಲ್ಲೇನೋ ಅನ್ನುವಂತೆ ಹುಂಬತನದಿಂದ ನಮ್ಮ ಜೀವನದಲ್ಲಿ ಮುಂದುವರಿತಾ ಇರ್ತೇವೆ. ಇದಕ್ಕಿಂತ ದೊಡ್ಡ ಆಶ್ಚರ್ಯ ಏನಿದೆ ಅಂತ ಕೇಳ್ತಾನೆ ಧರ್ಮರಾಜ. ನಿತ್ಯ ಅನೇಕಾನೇಕ ಜೀವಗಳ, ಅದೆಷ್ಟೋ ಸಂಖ್ಯೆಯ ಜೀವಗಳ ಸಾವಿನ ಲೆಕ್ಕ, ಅವರೆಲ್ಲರ ಶಿಕ್ಷೆಯ ಲೆಕ್ಕವನ್ನ ನೋಡ್ತಾ ಇರಬೇಕಾದಂಥ ವ್ಯಕ್ತಿ ಅವನು ಆ ಮಾತು ಹೇಳಿದ್ದು. ಹಾಗಾಗಿ ನಮಗೆ ನಮ್ಮ ಜೀವನ ಕಳೆಯುವುದೇ ಅರಿವಾಗೋದಿಲ್ಲ. ನಂದಂತ್ಯುಜಿತಾದಿತ್ಯ ನಂದಂತ್ಯಸ್ತಮಿತೇ ಜನವು ಆತ್ಮನೋ ನಾವಬುದ್ಧಂತೆ ಮನುಷ್ಯಾಹ ಜೀವಿತ ಕ್ಷಯಂ ಅಂತ ರಾಮಾಯಣದ ಮಾತು. ಸೂರ್ಯೋದಯ ಆದ್ರೆ ನೋಡ್ಲಿಕ್ಕೆ ಹೋಗ್ತಾನೆ, ತುಂಬಾ ಅದ್ಭುತವಾಗಿದೆ ಅಂತಾನೆ. ಸೂರ್ಯಾಸ್ತ ಆದ್ರೆ
ಯಾವ್ಯಾವ ಜಾಗದಲ್ಲಿ ಸೂರ್ಯಾಸ್ತ ಚೆನ್ನಾಗಿ ಕಾಣ್ತದೋ ಅಲ್ಲೆಲ್ಲ ಹೋಗಿ ನೋಡಿ ಆ ಸನ್ಸೆಟ್ ಅನ್ನ ಎಲ್ಲಿ ನೋಡ್ಲಿಕ್ಕೆ ಸಾಧ್ಯ ಅಂತ ವ್ಯೂ ಪಾಯಿಂಟ್ಗಳಿಗೆಲ್ಲ ಹೋಗಿ ಹೋಗಿ ನೋಡಿ ನೋಡಿ ಬರ್ತಾನೆ. ತನ್ನ ಜೀವಮಾನ ಹೋಗ್ತಿರೋದು ಮಾತ್ರ ಅವನ ಗಮನಕ್ಕೆ ಬರೋದಿಲ್ಲ. ಜೀವನದ ಕ್ಷಣಗಳು ಸೋರಿ ಹೋಗ್ತಿರೋದು ಅವನಿಗೆ ಗಮನಕ್ಕೆ ಬರದಂತ ಆಗ್ತದೆ. ಅವನ ಎಲ್ಲಾ ಪಾಪಗಳನ್ನು ನೀನೇ ಕಳಿಬೇಕು ಭಗವಂತನೇ. ಮುಂದಿನ ಮಾತು ಇನ್ನೂ ಅದ್ಭುತವಾಗಿದೆ. ನಾನು ನನ್ನ ದೇಹವೆಂಬ ರಥವನ್ನ ಸಜ್ಜುಗೊಳಿಸಬೇಕಾಗಿದೆ, ಹೂಡಬೇಕಾಗಿದೆ. ಕುದುರೆಗಳ ಮೂಲಕವಾಗಿ ಅದನ್ನು ಹೂಡಬೇಕು. ಯಾಕೆ ಅಂದ್ರೆ ಇದು ದೀರ್ಘವಾದ ಪ್ರಯಾಣ ಇದೆ ನನ್ನ ಎದುರಿಗೆ. ಏನದು ಪಯಣ ಅಂದ್ರೆ ತತ್ವಜ್ಞಾನದ ತತ್ವಾನ್ವೇಷಣೆಯ ಪಯಣ. ಎಷ್ಟೋ ಕಾಲ ಆಯಿತು ನಾನು ಈ ಸೃಷ್ಟಿಗೆ ಬಂದು, ಎಷ್ಟೋ ಜನ್ಮಗಳನ್ನು ಸವಿಸಿದ್ದೇನೆ. ಇನ್ನೂ ಅದೆಷ್ಟೋ ಜನ್ಮಗಳನ್ನು ಸವಿಸಬೇಕಾಗಿದೆ. ಇನ್ನೂ ಜ್ಞಾನ ಬಂದಿಲ್ಲ. ಶಾಸ್ತ್ರಜ್ಞಾನ ಬರಬೇಕು ಮೊದಲು, ಪರೋಕ್ಷ ಜ್ಞಾನ. ಅದು ದೃಢ ಆದ ಮೇಲೆ ಮಾನಸಾಪರೋಕ್ಷ ಬರಬೇಕು. ಮಾನಸಾಪರೋಕ್ಷವನ್ನು ಕೂಡ ಕೈ ಬಿಟ್ಟು ಸ್ವರೂಪಾಪರೋಕ್ಷ ಬರಬೇಕು. ಇಷ್ಟೆಲ್ಲ ಹಂತಗಳನ್ನ ನಾನು ದಾಟಬೇಕಾಗಿದೆ. ಇದು ದೀರ್ಘವಾದ ಪ್ರಯಾಣ ಇದು. ಅದಕ್ಕೆ ನನ್ನ ಈ ದೇಹವೆಂಬ ರಥ, ನನ್ನ ಭೌತ ದೇಹ, ಅನಿರುದ್ಧ ದೇಹ, ಲಿಂಗದೇಹ ಮತ್ತೆ ನನ್ನ ಸ್ವರೂಪ ದೇಹ, ಇವೆಲ್ಲ ರಥಗಳೇ. ಆ ಎಲ್ಲ ರಥಗಳನ್ನು ನಾನು ಸಿದ್ಧಗೊಳಿಸ್ತೇನೆ. ತತ್ವಾನ್ವೇಷಣೆಯ ಪಯಣ ಇದು. ಕೊನೆಗೆ ನಾವು ಹೋಗಿ ತಲುಪಬೇಕಾದದ್ದು ಕೂಡ ಆ ವೇದವೇದ್ಯನಾದಂತಹ, ನಮಗೆಲ್ಲರಿಗೂ ನಿತ್ಯವಾದ ಆಯುಷ್ಯವನ್ನು ಕೊಡುವಂತಹ ಆ ಪರಮಪುರುಷನನ್ನೇ, ಅವನನ್ನು ಹೋಗಿ ತಲುಪಬೇಕಾಗಿದೆ. ಅದಕ್ಕಾಗಿ ನಮ್ಮ ಈ ದೇಹ ಯಾವತ್ತೂ ಸಜ್ಜಾಗಿರಬೇಕು. ಉಳಿದ ಪ್ರಯಾಣಗಳು ಯಾವುದೋ ಕೆಲವು ಕಾಲ ಇರ್ತವೆ, ಕೆಲವು ಕಾಲ ಇರೋದಿಲ್ಲ. ಆದರೆ ಇದು ನಿತ್ಯವೂ ನಡೀತಾ ಇರುವಂತಹ ಪ್ರಯಾಣ. ಅದಕ್ಕಾಗಿ ದೇಹ ಯಾವತ್ತೂ ಸಜ್ಜಾಗಿರಬೇಕು ಅಂತದರ ತಾತ್ಪರ್ಯ. ವೇದವಿತ ಅಂದ್ರೆ ವೇದಗಳನ್ನು ಬಲ್ಲವನು ಅನ್ನೋ ಅರ್ಥವನ್ನು ನೋಡಿದ್ವಿ. ಅದರ ಅರ್ಥವೇ ಗವೇಷಣೆ ಎಂಬ ಬೃಹತಿ ಮಂತ್ರದ ಪದದಲ್ಲಿದೆ ಅನ್ನೋದನ್ನು ನೋಡಿದ್ವಿ. ವೇದ ಅಂದ್ರೆ ಲಾಭ ಅಂತ ಕೂಡ ಅರ್ಥ, ವಿಧ ಲಾಭೆ ಅಂತ ಅರ್ಥ ಇದೆ. ಆದ್ರಿಂದ ನಮಗೆ ಪರಮ ಲಾಭ ಏನು? ನಮ್ಮ ದೋಷಗಳನ್ನು ಕಳ್ಕೊಳ್ಳೋದು, ನಮ್ಮ ಪಾಪಗಳನ್ನು ಕಳೆಯಬೇಕು ಭಗವಂತನೇ ಅಂತ ಅಲ್ಲಿ ಪ್ರಾರ್ಥನೆ ನಾವು ನೋಡಿದ್ದೇವೆ. ಅದೇ ದೊಡ್ಡ ಲಾಭ. ಆ ಲಾಭ ನಮಗೆ ಆಗುವುದು ಈ ಭಗವಂತನಿಂದಲೇ. ಹೀಗೆ ವೇದವಿತ್ತು ಅಂದ್ರೆ ನಮ್ಮ ದೋಷಗಳನ್ನು ಕಳೆದು ನಮಗೆ ನಿತ್ಯವಾದಂತಹ ಆಯುಷ್ಯವನ್ನು ಕೊಡುವಂತಹ ಆ ಭಗವಂತ. ಅದನ್ನೇ ಇಲ್ಲಿ ಅಂಹಾಂಸಿ, ನಮ್ಮ ಪಾಪಗಳನ್ನ ನೀನು ಕಳೆಯಬೇಕು ಭಗವಂತನೇ ಅಂತ ಬೃಹತಿ ಮಂತ್ರದಲ್ಲಿ ವರ್ಣನೆ ಮಾಡಿದ್ದಾರೆ. ವೇದವಿತ್ ಎಂಬ ಶಬ್ದಕ್ಕೆ ಮತ್ತೇನೇನು ಅರ್ಥಗಳಾಗಬಹುದು ಅಂತ ಅನ್ನೋದನ್ನು ನೋಡೋಣ. ವೇದವಿತ್ ಅಂದ್ರೆ ಯಾರು? ನಾವು ವೇದವಿತ್ ಆಗಬಹುದು ಒಂದು ಸ್ವಲ್ಪ ಮಟ್ಟಿಗೆ. ಅದನ್ನು ಭಗವದ್ಗೀತೆ 15ನೇ ಅಧ್ಯಾಯದ 1ನೇ ಶ್ಲೋಕವೇ ಹೇಳಿದೆ. ಊರ್ಧ್ವ ಅಂತ ಕರೆಸ್ಕೊಂಡಿರುವಂತಹ ಭಗವಂತ ಚಿತ್ ಪ್ರಕೃತಿ ಮತ್ತು ಅಚಿತ್ ಪ್ರಕೃತಿ, ಈ ಮೂರು ಈ ಜಗತ್ತೆಂಬ ವೃಕ್ಷಕ್ಕೆ ಮೂಲ. ಮಹತ್ತತ್ವ, ಅಹಂಕಾರ ತತ್ವ ಮೊದಲಾದಂತಹ ಪದಾರ್ಥಗಳು, ಅದರ ಅಭಿಮಾನಿ ದೇವತೆಗಳು, ಇದರ ಕೊಂಬೆಗಳು. ಇದರ ಬೇರೆ ಭಗವಂತ ಮತ್ತು ಪ್ರಕೃತಿ, ಪುರುಷ ಮತ್ತು ಪ್ರಕೃತಿಗಳು ಇದರ ಬೇರು. ಅದರ ಕೊಂಬೆಗಳು ಮಹತ್ತತ್ವ ಮೊದಲಾದ ತತ್ವಗಳು ಮತ್ತು ಅದರ ಅಭಿಮಾನಿ ದೇವತೆಗಳು. ವೇದವಾಕ್ಯಗಳು ಮತ್ತು ಅದರ ಅಭಿಮಾನಿ ದೇವತೆಗಳೇ ಇದರ ಎಲೆಗಳು. ಇದನ್ನ ಯಾರು ತಿಳಿದಿದ್ದಾನೋ ಅವನೇ ವೇದವಿತ್. ಒಂದು ಸ್ವಲ್ಪ ಮಟ್ಟಿಗೆ ನಾವು ವೇದವಿತ್ ಆ ದೃಷ್ಟಿಯಿಂದ. ಇಷ್ಟಾದ್ರೂ ಒಂದು ತಾತ್ಪರ್ಯ ಆದ್ರೂ ಗೊತ್ತಾಯ್ತಲ್ಲ. ಅದರ ವಿಶೇಷಗಳು ಗೊತ್ತಾಗದೇ ಇರಬಹುದು, ಸಣ್ಣ ಸಣ್ಣ ಅಂಶಗಳು ನಮ್ಮ ಅರಿವಿನಿಂದ ದೂರನೇ ಇರಬಹುದು. ವೇದಾಂತಕೃತ್ ವೇದ ವಿಧೇವ ಚಾಹಂ ಅಂತ ಅವನೇ ಹೇಳ್ಕೊಂಡಿದ್ದಾನೆ. ಎಲ್ಲ ಉಪನಿಷತ್ತುಗಳನ್ನ ಬೆಳಕಿಗೆ ತಂದವನು, ಬ್ರಹ್ಮಸೂತ್ರಗಳನ್ನು ರಚನೆ ಮಾಡಿದವನು ನಾನು. ವೇದಗಳು ಏನೇನನ್ನೋ ಹೇಳ್ತಾವೆ. ತ್ರಿಕಾಂಡ ವಿಷಯಾಪೇ ಭಾಗವತ ಹೇಳ್ತದೆ. ಯಾವ್ದಾವುದೋ ಸಂಗತಿಗಳನ್ನು ಹೇಳುವಂತೆ ಕಾಣಿಸ್ತವೆ. ಆದರೆ ಅದ್ಯಾವುದೂ ವೇದದ ತಾತ್ಪರ್ಯ ಅಲ್ಲ. ಪರೋಕ್ಷವಾದೋ ವೇದೋಯಂ ಪರೋಕ್ಷಂಚ ಮಮ ಪ್ರಿಯಂ. ನಾನು ನೇರವಾಗಿ ಏನನ್ನೂ ಹೇಳುವುದಿಲ್ಲ.
ಪರೋಕ್ಷ ಪ್ರಿಯ ಇವ ಹಿ ದೇವಾಹ ಪರೋಕ್ಷ ಪ್ರಿಯ ಇವ ಹಿ ದೇವಾಹ ಅಂತ ಈ ಐತರಿ ಉಪನಿಷತ್ತಿನ ಒಂದು ತುಣುಕನ್ನ ಈ ವಿಷ್ಣು ಸಹಸ್ರನಾಮ ಪ್ರವಚನದ ಆರಂಭದಲ್ಲಿ ನಾನು ಹೇಳ್ತಿರ್ತೇನೆ ಅಂತ ಕೇಳಿರ್ತೀರ ಎಲ್ಲರೂ. ನೇರವಾಗಿ ನೋಟಿಸ್ ಬೋರ್ಡಿನ ಮೇಲೆ ಬರೆದಂತೆ ಜಾಹೀರಾತಿನ ಸೂಚನೆ ಇದ್ದಂತೆ ಅದು ಇರೋದಿಲ್ಲ. ವೇದದ ಅಂತರಂಗದ ಉಪದೇಶ. ಹೀಗೆ ಎಲ್ಲ ವೇದಾಭಿಮಾನಿ ದೇವತೆಗಳು ಪರಮಾತ್ಮ ಎಲ್ಲರೂ ಕೂಡ ಪರೋಕ್ಷ ಪ್ರಿಯರಾಗಿದ್ದಾರೆ. ನೇರವಾಗಿ ಹೇಳುವುದನ್ನು ಅವರು ಬಯಸುವುದಿಲ್ಲ. ಕಿಂ ವಿಧತ್ತೆ ಕಿಮಾಚಷ್ಟೇ ಕಿಮನೂದ್ಯ ವಿಕಲ್ಪಯೇತ್ ಇತ್ಯಸ್ಯ ಹೃದಯಂ ಸಾಕ್ಷಾನ್ ನಾನ್ಯೋ ಮದ್ವೇದ ಕಶ್ಚನ ಮಾಂ ವಿಧತ್ತೆ ಮಾಂ ವಿಕಲ್ಪ್ಯಾಪೋಷ್ಯ ಇತ್ಯಹಂ. ಇದು ಭಾಗವತದ ಶ್ಲೋಕ. ಏನನ್ನು ಹೇಳ್ತದೆ ಶಾಸ್ತ್ರ? ನನ್ನ ಪ್ರೀತ್ಯರ್ಥವಾಗಿಯೇ ಭಗವಂತನ ಪ್ರೀತಿಯಾಗಲಿ ಅಂತ ಸ್ವಾಧ್ಯಾಯಾದಿಗಳನ್ನು ಮಾಡಿ ಅಂತ ಹೇಳ್ತದೆ. ಮತ್ತೆ ಮಿತ್ರ, ವರುಣ ಮೊದಲಾದ ದೇವತೆಗಳನ್ನು ಪ್ರತಿಪಾದನೆ ಮಾಡುವಂತೆ ಕಾಣಿಸ್ತದೆ. ಆದರೆ ಮುಖ್ಯವಾಗಿ ನನ್ನನ್ನೇ ಪ್ರತಿಪಾದನೆ ಮಾಡ್ತದೆ. ಯಾವುದೋ ಒಂದನ್ನು ಮಾಡಬಾರದು ಅಂತ ಹೇಳ್ತದೆ. ಯಾಕೆಂದ್ರೆ ಭಗವಂತನಿಗೆ ಅದು ಅಪ್ರಿಯ ಆದ್ರಿಂದ ಮಾಡಬಾರದು ಅಂತ ಹೇಳ್ತದೆ. ಅದು ಸಮಗ್ರ ವೇದಕ್ಕೆ ಭಗವಂತನ ತೃಪ್ತಿ, ಭಗವಂತನ ಪ್ರೀತಿ ಅಲ್ಲದೆ ಯಾವ ಉದ್ದೇಶವನ್ನು ಹೇಳುವ ತಾತ್ಪರ್ಯ ಇಲ್ಲ. ಅದಕ್ಕೆ ಒಟ್ಟಾರೆ ಜೀವನದ ಉದ್ದೇಶವೇ ಭಗವಂತನನ್ನ ಸಂಪ್ರೀತನನ್ನಾಗಿ ಮಾಡುವುದು. ಆದ್ರಿಂದ ಅವನೇ ವೇದವೇದ್ಯ. ವೇದಂ ವಿಂದಯತಿ ಪ್ರಾಪಯತಿ ಮತ್ಸ್ಯಾದಿ ರೂಪೇಣ ಬ್ರಹ್ಮಾದೀನ್ ಪ್ರತೀತಿ ವೇದವಿತ್. ಗೋವಿಂದ ಅಂದ್ರು ವೇದವಿತ್ ಅಂದ್ರು ಒಂದೇ. ಗೋ ಅಂದ್ರೆ ವೇದಗಳು, ಅದನ್ನ ಮತ್ಸ್ಯಾದಿ ರೂಪದಿಂದ ಕಳೆದು ಹೋದ ವೇದಗಳನ್ನ ತಂದು ಕೊಟ್ಟವನು. ವೇದವ್ಯಾಸಾದಿ ರೂಪದಿಂದ, ದತ್ತ ಕಪಿಲ ಇತ್ಯಾದಿ ರೂಪಗಳಿಂದ ಕಳೆದು ಹೋದ ಶಾಸ್ತ್ರ ಸಂಪತ್ತನ್ನ ಜ್ಞಾನಿಗಳಿಗೆ ಕೊಟ್ಟವನು. ಹಿಂದಿನ ಕಲ್ಪದಲ್ಲಿ ಹೇಗೆ ವೇದಗಳಿದ್ದವೋ ಈ ಕಲ್ಪದಲ್ಲೂ ಹಾಗೆಯೇ ಇವೆ ವೇದಗಳು. ಅವುಗಳನ್ನ ಸೃಷ್ಟಿ ಆರಂಭದಲ್ಲಿ ಚತುರ್ಮುಖ ಬ್ರಹ್ಮನಿಗೆ ಉಪದೇಶಿಸ್ತಾನೆ ಇವನೇ. ಯೋ ಬ್ರಹ್ಮಾಣಂ ವಿದಧಾತಿ ಪೂರ್ವಂ ಯೋ ವೈ ವೇದಾಂಶ್ಚ ಪ್ರಹಿಣೋತಿ ತಸ್ಮೈ ತಮ್ಹ ದೇವಂ ಆತ್ಮಬುದ್ಧಿ ಪ್ರಕಾಶಂ ಮುಮುಕ್ಷುರು ವೈ ಶರಣಮಹಂ ಪ್ರಪದ್ಯೆ. ಇಂಥ ಆ ಭಗವಂತನನ್ನ, ಅವನು ಚತುರ್ಮುಖ ಬ್ರಹ್ಮನನ್ನ ಸೃಷ್ಟಿಸಿದವನು, ಅವನಿಗೆ ವೇದಗಳನ್ನು ಕೊಟ್ಟವನು ಅಂತ ಉಪಾಸನೆ ಮಾಡಬೇಕು. ಲಕ್ಷಾಲಂಕಾರದಲ್ಲಿ ವೇದಗಳಿಂದ ಲಭ್ಯತೆ ಹೊಂದಲ್ಪಡುವವನು ಅಂತ ಅರ್ಥ ಹೇಳಿದ್ದಾರೆ. ವೇದ ಅಂದ್ರೆ ಈ ಶಾಸ್ತ್ರ. ಆ ಶಾಸ್ತ್ರ ಇವನಿಗೆ ಜ್ಞಾಪಕ. ಶಾಸ್ತ್ರವಿಲ್ಲದೆ ಬೇರೆ ಯಾವ ಪ್ರಮಾಣದಿಂದಲೂ ಈತ ತಿಳಿಯಲ್ಪಡುವಂಥವನಲ್ಲ. ಇದು ಲಕ್ಷಾಲಂಕಾರ ಹೇಳುವಂಥ ಅರ್ಥ. ಶಾಂಕರ ಭಾಷ್ಯದಲ್ಲೂ ಕೂಡ ವೇದಾಂತಕೃತ್ ವೇದ ವಿದೇವ ಚಾಹಂ, ನಾನೇ ವೇದಗಳನ್ನು ಬಲ್ಲವನು ಅನ್ನುವ ಗೀತೆ ಮಾತನ್ನು ಉದ್ಧರಿಸ್ತಾರೆ. ಅದಲ್ಲದೆ ಸರ್ವೇ ವೇದಾಃ ಸರ್ವವಿದ್ಯಾಃ ಸಶಾಸ್ತ್ರಾಃ ಸರ್ವೇ ಯಜ್ಞಾಃ ಸರ್ವಯುಜ್ಯಾಶ್ಚ ಕೃಷ್ಟಃ ವಿದುಃ ಕೃಷ್ಣಂ ಬ್ರಾಹ್ಮಣಾಸ್ತತ್ವತೋಯೇ ತೇಷಾಂ ರಾಜನ್ ಸರ್ವಯಜ್ಞಾಃ ಸಮಾಪ್ತಾಃ ಅನ್ನುವ ಮಹಾಭಾರತದ ಮಾತನ್ನು ಉದ್ಧರಿಸ್ತಾರೆ. ಎಲ್ಲಾ ವೇದಗಳು, ಎಲ್ಲಾ ಶಾಸ್ತ್ರಗಳು, ಎಲ್ಲಾ ಯಜ್ಞಗಳು ಇವೆಲ್ಲವೂ ಭಗವಂತನನ್ನೇ ಹೇಳ್ತವೆ. ಆದ್ರಿಂದ ಯಾರು ಭಗವಂತನನ್ನು ಸರಿಯಾಗಿ ತಿಳಿದಿದ್ದಾರೋ ಅವನು ಮಾಡಿದ ಎಲ್ಲಾ ಯಜ್ಞಗಳು ಕೂಡ ಅವನ ಒಟ್ಟಾರೆ ಜೀವನವೆಂಬ ಯಜ್ಞವೇ ಸಫಲ ಆದಂತಾಯಿತು ಅಂತ ಅಭಿಪ್ರಾಯ ಹೇಳ್ತಾರೆ. ಇದು ಶಾಂಕರ ಭಾಷ್ಯದ ವಿವರಣೆ. ಪರಾಶರ ಭಟ್ರು ವೇದದ ಅರ್ಥಗಳನ್ನ ಯಾವುದೇ ಸಂಶಯಕ್ಕೆಡೆ ಇಲ್ಲದಂತೆ ತಿಳಿದವನು. ಅಸಂಶಯ ವಿಪರ್ಯಾಸಂ ವೇದಾರ್ಥಂ ವೇತ್ತಿ ವೇದವಿತ್. ತಪ್ಪು ತಿಳುವಳಿಕೆ, ಸಂಶಯ ಯಾವುದಕ್ಕೂ ಅವಕಾಶವಿಲ್ಲದಂತೆ ಎಲ್ಲವನ್ನೂ ಬಳದವನು, ತಿಳ್ಕೊಂಡಂಥವನು. ಆ ಕಾರಣಕ್ಕಾಗಿ ಆತ ವೇದವಿತ್ ಅಂತ ಕರೆಸ್ಕೊಂಡಿದ್ದಾನೆ. ಇದು ಪರಾಶರ ಭಟ್ರು ಹೇಳುವಂಥ ಅರ್ಥ. ಸತ್ಯಸಂಧ ಸ್ವಾಮಿಗಳು ವೇದವಿತ್ ಅಂದ್ರೆ ವೇದವನ್ನ ಬಲ್ಲವನು ಅಂತ ಇಷ್ಟೇ ಅರ್ಥವನ್ನೇ ಹೇಳಿದ್ದಾರೆ.
ವೇದಂ ವೇತ್ತೀತಿ ವೇದವಿತ್ ಅಂತ ಅವರ ಶಬ್ದ. ಇಲ್ಲಿವರೆಗೂ ಆ ವೇದವಿತ್ ಎಂಬ ಶಬ್ದವನ್ನ, ವಿಷ್ಣು ಸಹಸ್ರನಾಮದ ಈ ಶಬ್ದವನ್ನ ನಾವು ಕೇಳಿದೆವು. ವೇದಗಳನ್ನ ಭಗವಂತನೇ ಸರಿಯಾಗಿ ತಿಳಿದವನು, ನಮಗೆಲ್ರಿಗೂ ಕೂಡ ಅವನೇ ಅದನ್ನ ತಿಳಿಸಬೇಕಾದವನು. ಮತ್ತೆ ವೇದ ಅಂದ್ರೆ ಕೇವಲ ಶಾಸ್ತ್ರ ಅಂತ ಇಷ್ಟು ಮಾತ್ರ ಅರ್ಥ ಅಲ್ಲ. ವೇದ ಅಂದ್ರೆ ಮಹಾಲಾಭ, ನಿತ್ಯವಾದ ಆಯುಷ್ಯ. ನಮ್ಮೆಲ್ಲ ವ್ಯಕ್ತಿತ್ವದ ದೋಷಗಳು ಕೂಡ ಪರಿಹಾರ ಕಾಣಬೇಕು. ದೋಷಗಳು ಪರಿಹಾರ ಕಂಡು ನಿತ್ಯವಾದಂತಹ ಸುಖಮಯವಾದಂತಹ ಜೀವನ ನಮ್ಮದಾಗಬೇಕು ಆ ಮುಕ್ತಿಯಲ್ಲಿ. ಅದಕ್ಕೆ ಬೇಕಾದಂತಹ ಅನುಗ್ರಹ ಇವನಿಂದಲೇ ಆಗ್ತದೆ. ಮಂತ್ರವು ಕೂಡ ಅದನ್ನು ತುಂಬಾ ಅದ್ಭುತವಾಗಿ ಹೇಳಿದೆ. ನಮ್ಮ ದೇಹ, ಈ ದೇಹವೆಂಬ ರಥ ಐತರೇಯ ಉಪನಿಷತ್ನಲ್ಲಿ ದೇಹ ಭಗವಂತನ ರಥ ಅಂತ ಹೇಳ್ತಾರೆ. ಸಯೇಶೋಶ್ವರಥ ಪ್ರಷ್ಟಿವಾಹನ ಮನೋವಾಕ್ ಪ್ರಾಣ ಸಂಹತಃ. ಈ ದೇಹ ಇಂದ್ರಿಯಗಳೆಂಬ ಕುದುರೆಗಳನ್ನು ಹೂಡಿದಂತಹ ಒಂದು ರಥ ಇದು. ಪ್ರಷ್ಟಿವಾಹನ, ಜಿಜ್ಞಾಸುಗಳಿಗೆ ಎಲ್ಲ ತರದ ಉಪದೇಶವನ್ನು ಕೊಡುವಂತಹ ಹರಿಯ ವಾಹನ ಇದು. ವಿಷ್ಣುಸ್ತಸ್ಯ ರಥೋ ದೇಹ ಇಂದ್ರಿಯಾಶ್ವ ಪ್ರಕೀರ್ತಿತಃ ಪ್ರಷ್ಟಿಸ್ಸ ಪೃಚ್ಛನೀಯತ್ವಾತ್ ಪರಮಾತ್ಮ ಜನಾರ್ದನಃ ವಕ್ತೃತ್ವಾಚೇವ ವಾಂಗ್ನಾಮ ಮನೋ ಮಂತ್ರತ್ವ ಹೇತುತಃ. ಪ್ರಶ್ನಿಸಿ ಜ್ಞಾನಿಗಳನ್ನ ಕೇಳಿ ಕೇಳಿ ಭಗವಂತನ ಬಗ್ಗೆ ಹೇಳಿರಿ ಅಂತ ಅವರಿಗೆ ದುಂಬಾಲು ಬಿದ್ದು ಕೇಳಿ ತಿಳ್ಕೊಳ್ಬೇಕಾದ ವ್ಯಕ್ತಿತ್ವ ಭಗವಂತಂದು. ಅಂಥ ಭಗವಂತನ ರಥ ಇದು. ಹೀಗೆ ದೇಹವನ್ನ ಆ ಭಗವಂತನ ರಥ ಎಂಬುದಾಗಿ ಉಪಾಸಿಸಬೇಕು. ಆತ್ಮಾನಂ ರಥಿನಂ ವಿದ್ಧಿ ಶರೀರಂ ರಥಮೇವಚ ಅಂತ ಕಾಟಕೋಪನಿಷತ್ತು ಕೂಡ ನಮ್ಮ ದೇಹವನ್ನ ಭಗವಂತನ ರಥ ಅಂತ ಹೇಳಿದೆ. ಅಂಥ ಈ ರಥವನ್ನ ನಾವು ಯಾವತ್ತೂ ಸಜ್ಜಾಗಿಟ್ಟಿರಬೇಕು. ಯಾವುದೋ ಒಂದು ಕೆಲವು ಕಾಲ ಪ್ರಯಾಣ ಮತ್ತೆ ರಥಕ್ಕೆ ವಿಶ್ರಾಂತಿ ಅಂತಿಲ್ಲ. ವಿಶ್ರಾಂತಿ ಇಲ್ಲದ ದೀರ್ಘವಾದ ಒಂದು ಪ್ರಯಾಣ ನಮ್ಮ ಎದುರಿಗಿದೆ. ಪ್ರಯಾಣವನ್ನು ನಾವು ಈಗಾಗಲೇ ಪ್ರಾರಂಭ ಮಾಡಿಬಿಟ್ಟಿದ್ದೇವೆ. ಆ ಪ್ರಯಾಣಕ್ಕಾಗಿ ಈ ರಥ ಯಾವತ್ತೂ ಸಿದ್ಧವಾಗಿರಬೇಕು. ಮತ್ತೆ ಈ ರಥ ಇರುವುದು ತತ್ವಜ್ಞಾನಕ್ಕಾಗಿ, ಗವೇಷಣ ಇದು. ಆಮೋದ ಪ್ರಮೋದ ಸುಖ ಪಡುವುದಕ್ಕಾಗಿ ಈ ದೇಹ ಇರುವುದಲ್ಲ. ಅಂಥ ಈ ರಥವನ್ನ ಭಗವಂತನೇ ನಾನು ನಿನ್ನನ್ನು ತಲುಪುವುದಕ್ಕಾಗಿ, ಅದಕ್ಕಾಗಿ ನಿನ್ನ ಜ್ಞಾನವನ್ನು ಪಡೆಯುವುದಕ್ಕಾಗಿ ಸಜ್ಜು ಮಾಡಿದ್ದೇನೆ, ಕುದುರೆಗಳನ್ನು ಹೂಡಿದ್ದೇನೆ. ನೀನು ನನ್ನ ಎಲ್ಲ ದೋಷಗಳನ್ನು ಕೂಡ ಪರಿಹರಿಸಬೇಕು. ನನ್ನ ಇಡೀ ಜೀವನದಲ್ಲಿ ಅನೇಕಾನೇಕ ವಿಶಿಷ್ಟವಾದಂತಹ ವೇದ ಪುರಾಣಾದಿಗಳ ಇತಿಹಾಸಗಳ ಮಾತುಗಳು ಜ್ಞಾನಿಗಳ ಮುಖದಿಂದ ಬಂದದ್ದು ನನ್ನ ಕಿವಿಗೆ ತಲುಪುವಂತಾಗಲಿ, ನಾನು ಕೂಡ ಅದನ್ನು ನುಡಿಯುವಂತಾಗಲಿ. ಯಾವತ್ತೂ ಆ ಮಂತ್ರದ ಶ್ರವಣ ಪಠನ ಅದು ಮುಂದುವರಿತಾ ಇರಲಿ ಅಂತ ಭಗವಂತನಲ್ಲಿ ಪ್ರಾರ್ಥನಾ ಇದೆ. ನಮ್ಮ ದೋಷಗಳನ್ನು ನೀನು ಪರಿಹರಿಸಬೇಕು. ನಮ್ಮ ಆಯುಷ್ಯ ಕ್ಷೀಣ ಆಗ್ತಿರುವುದೇ ನಮಗೆ ಗೊತ್ತಾಗ್ತಿಲ್ಲ. ನಮ್ಮನ್ನು ಯಾವತ್ತೂ ಕೂಡ ನೀನು ಎಚ್ಚರಿಸಬೇಕು ಅನ್ನುವಂಥ ಪ್ರಾರ್ಥನೆಯೂ ಕೂಡ ಇದೆ. ಅದರ ಜೊತೆಗೆ ಈ ಭಾಗ ಸಮಾಪ್ತವಾಗಿದೆ.